ವಾಮನ ಈಗಾಗಲೇ ಅರ್ಧದಷ್ಟು ಗೆದ್ದಿದೆ. ಸರ್ ಅವ್ರು ಕೊಟ್ಟಿರೋ ಪ್ರೀತಿ ಆ ಬಾಂಧವ್ಯನೇ ನನಗೆ ಸ್ಪೆಷಲ್ ಗಿಫ್ಟ್ ಸರ್. ದರ್ಶನ್ ಅವರ ಒಂದು ಸಪೋರ್ಟ್, ಅದ್ರ ಜೊತೆಗೆ ಅವರ ಮಡದಿ ವಿಜಯಲಕ್ಷ್ಮಿ ಅವರ ಸಪೋರ್ಟ್, ಸ್ವಂತ ಮನೆ ಒಂದೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಮಟ್ಟಿಗೆ ಅವ್ರು ಸಪೋರ್ಟ್ ನಿಂತಿರೋದು. ಟ್ರೈಲ್ ಲಾಂಚಲ್ಲಿ ತಾರಮ್ಮ ಸಹ ಹೇಳ್ತಾ ಇದ್ರು, ಧನ್ವೀರ್ ಅವರು ನನಗೆ ದೇವರು ಕೊಟ್ಟಿರುವಂತ ಮಗನಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಒಂಥರ ಕರ್ನಾಟಕಕ್ಕೆ ಅಮ್ಮ ಇದ್ದಂಗೆ. ದರ್ಶನ್ ಹಾಗೆ ಸುದೀಪ್ ಅವರ ಸ್ನೇಹ ಒಂದಾಗ್ಬೇಕು ಅಂತ ಸುಮಾರು ಜನ ವೇಟ್ ಮಾಡ್ತಾರೆ. ಕಷ್ಟದಲ್ಲಿ ಕೈ ಬಿಟ್ಟೋದು ತಪ್ಪಾಗ್ಬಿಡುತ್ತೆ ಸರ್, ಯಾರನ್ನೇ ಆಗ್ಲಿ. ಒಂದೇ ಡಿ ಸರ್, ಅದು ಯಾವತ್ತಿರೋ ಒಂದೇ ಡಿ. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ನನಗೆ ನಂಬಕ್ಕಾಗ್ಲಿಲ್ಲ. ಅವು ಏನಾಗ್ಬಿಡುತ್ತೆ, ಇದು ಪಾಸ್ ಆಗುತ್ತೆ, ಈ ಟೈಮು ಪಾಸ್ ಆಗುತ್ತೆ, ಯಾವ್ದೇನು ಶಾಶ್ವತ ಅಲ್ಲ ಜೀವನದಲ್ಲಿ. ಎಲ್ಲಾ ಮಾಡಿಸ್ಕೊಂಡು ಎಲ್ಲಾ ಉಪಯೋಗಿಸ್ಕೊಂಡು ಅಂತ ಬಂದಾಗ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ಬಿಡೋದು. ಅವರ ವ್ಯಕ್ತಿತ್ವಗಳು ಅವರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ದರ್ಶನ್ ಅವರ ಇನ್ಸಿಡೆಂಟ್ ಆದಾಗ ದರ್ಶನ್ ಅವರ ಬೆನ್ನೆಲುಬಾಗಿ ಒಬ್ಬರೇ ಆ ಧೈರ್ಯ ಮಾಡಿ ನಿಂತ್ಕೊಳ್ಳೋದ ಕಾರಣ ಏನು? ಅವ್ರ ಮೇಲೆ ಇರೋ ಪ್ರೀತಿ ಸರ್. ಎಲ್ಲೋ ಒಂದು ದೂರದ ಬಳ್ಳಾರಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀರಾ. ನನ್ನ ತಂಗಿ ಜೊತೆ ಹುಟ್ಟಿರೋದ್ರಿಂದ ಗೊತ್ತಾಗುತ್ತೆ ಅದು ಏನು ಎತ್ತ ಅನ್ನೋ ನಮ್ಗೆ ಗೊತ್ತು. ಸೊ ನಿಮ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಜನ ಬಕೆಟ್ ಅಂತಾರೆ, ಓವರ್ ಟ್ಯಾಂಕ್ ಅಂತಾನೆ ಅಂದಿ ಸರ್. ತಲೆನೇ ಕೆಡ್ಸ್ಕೊಳ್ಳ. ನಾನು ಎಲ್ಲಾ ಕಡೆನೂ ಹೇಳಿದೀನಿ, ಇಲ್ಲಿಂದ ಅಂತ ಅವ್ರನ್ನ ಇಷ್ಟಪಟ್ಟಿಲ್ಲ, ಪಟ್ಟಿರೋದೇ ಇಲ್ಲಿಂದ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ಇವತ್ತಿನ ಬಾಸ್ ಟಿವಿ ಸ್ಪೆಷಲ್ ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ. ಬಜಾರ್ ಸಿನಿಮಾ ಮೂಲಕ ಬೆಳ್ಳಿ ಪರದೆಗೆ ಬಸ್ ಕೊಟ್ಟು ಬೈಟುಲ ಮೂಲಕ ಸಿನಿ ಪ್ರೇಕ್ಷಕರಿಗೆ ಪ್ರೀತಿಯ ವ್ಯಾಲ್ಯೂ ತಿಳಿಸಿ ಕೈವಾ ಸಿನಿಮಾದ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದು ಈಗ ವಾಮನ ಸಿನಿಮಾದಲ್ಲಿ ವಾಮನ ಅವತಾರವನ್ನಾಗಿರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಸ್ಯಾಂಡಲ್ವುಡ್ ಶೋಕ್ತಾರ್ ಧನ್ವೀರ್ ಅವರು. ಧನ್ವೀರ್ ಅವರೇ, ಮೊದಲಾಗಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ಥ್ಯಾಂಕ್ ಯು. ಹೇಗಿದ್ದೀರಾ? ಆರಾಮಿದ್ದೀನಿ, ತಾವೇಗಿದ್ರಿ? ಆರಾಮಿದ್ದೀರಾ ಅಂತ ಮೇಲ್ನೋಟಕ್ಕೆ ಹೇಳ್ತಿದ್ರ. ನಾನು ಚೆನ್ನಾಗಿದ್ದೀನಿ. ಟೈರ್ಡ್ನೆಸ್ ಅಂತೂ ಮುಖದಲ್ಲಿ ಕಾಣಿಸ್ತಿದೆ. ಪ್ರಮೋಷನ್ಸ್ ಮಾಡ್ತಾ ಇದೀವಲ್ಲ, 2 ದಿನಗಳಷ್ಟೇ ಬಾಕಿ ಇದೆ ವಾಮನ ಒಂದು ಬೆಳ್ಳಿ ಪರದೆಯಲ್ಲಿ ಮಿಂಚೋದಕ್ಕೆ. ಹೇಗಿದೆ ಪ್ರಮೋಷನ್ಸ್ ಎಲ್ಲ? ಇಲ್ಲ ಸರ್, ಅದಕ್ಕೆ ಏನೇನು ಸಂಪೂರ್ಣತೆ ಯಾವ ರೀತಿ ಮಾಡ್ಬೇಕಿತ್ತೋ ಎಲ್ಲಾನು ನನ್ನ ಕಡೆಯಿಂದ ಪ್ರಯತ್ನ ಅಂತೂ ಪಡ್ತಾ ಇದೀನಿ. ಸೊ ನೋಡ್ಬೇಕು, ಇನ್ಮಿಟ್ಟಿದೆಲ್ಲ ನಮ್ಮ ಕನ್ನಡ ಜನತೆ ಮೇಲ್ಬಿಟ್ಟಿದೆ. ಅವ್ರ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದದಿಂದ ಸಿನಿಮಾ. ವಾಮನ ಸಿನಿಮಾ ಧನ್ವೀರ್ ಅವ್ರಿಗೆ ಎಷ್ಟು ಸ್ಪೆಷಲ್ ಅಂತ? ಖಂಡಿತ ಸರ್, ಬರೀ ವಾಮನ ಅಂತಲ್ಲ, ಮಾಡೋ ಪ್ರತಿಯೊಂದು ಸಿನಿಮಾನು ಸ್ಪೆಷಲ್ ಆಗಿರುತ್ತೆ. ಯಾಕಂದ್ರೆ ತುಂಬಾ ಖುಷಿ ಇದೆ. ನಾನು ಮಾಡಿದ ಇಷ್ಟು ಸಿನಿಮಾಗಳಲ್ಲೂ ಪ್ರತಿಯೊಂದೂ ವಿಭಿನ್ನತೆ ಪಾತ್ರಗಳನ್ನ ಚೂಸ್ ಮಾಡ್ತಾ ಬರ್ತೀನಿ. ಬಟ್ ಇದಕ್ಕೆ ನಾನು ತುಂಬಾ ಏನ್ ಸ್ಪೆಷಲ್ ಅಂದ್ರೆ, ಲೈಕ್ ಬಜಾರ್ ಆದ್ಮೇಲೆ ತುಂಬಾ ಜನ ಕೇಳ್ತಾರೆ ನಮ್ಗೆ ಔಟ್ ಅಂಡ್ ಔಟ್ ಮಾಸ್ ಅವತಾರದಲ್ಲಿ ಬೇಕು ಅಂತ. ಸೊ ಆ ಕಾರಣದಿಂದ ಇದಕ್ಕೆ ನಾನು ಆ ಮಾಸ್ ಅವತಾರದಲ್ಲೇ ಕಾಣಿಸ್ಕೊಳ್ಳೋಕೆ ಇಷ್ಟಪಟ್ಟಿದ್ದೆ. ಸೊ ಅದೇ ರೀತಿ ಇದಕ್ಕೆ ಏನೇನು ಬೇಕಿತ್ತು ತಯಾರಿ ಎಲ್ಲ ಮಾಡಿ ಒಳ್ಳೆ ಕಂಟೆಂಟ್ಗೋಸ್ಕರ ಕಾಯ್ತಾ ಇದ್ದೆ ನಾನು, ಮಾಸ್ ತಿರ್ಗಾ ಮಾಡ್ಬೇಕು ಅಂತ. ಅದಕ್ಕೆ ಇದೊಂಥರ ನಂಗೆ ತುಂಬಾ ಸ್ಪೆಷಲ್ ಅನ್ಸುತ್ತೆ. ಈ ಆರೋಡಿ ಕಟ್ಔಟ್ ನ ನೋಡಿ ಈಗಾಗಲೇ ಟ್ರೈಲರ್ ನಲ್ಲಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರೆಲ್ಲ ಮಂತ್ರಮುಗ್ಧರಾಗಿದ್ದಾರೆ. ಬೆಳ್ಳಿ ಪರದೆಯಲ್ಲಿ ನಿಮ್ಮ ಅವತಾರವನ್ನ ನೋಡೋದಕ್ಕೆ ಕಾಯ್ತಿದ್ದಾರೆ. ಸೊ ಏನ್ ಹೇಳ್ತೀರಾ, ಹೆಂಗಿತ್ತು ವಾಮನ ಸಿನಿಮಾದ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಎಲ್ಲ? ಇಲ್ಲ, ತುಂಬಾ ಚೆನ್ನಾಗಾಯ್ತು ಸರ್. ಯಾಕಂದ್ರೆ ನಾ ಆಕ್ಚುಲಿ ನಮ್ಮ ಶಂಕರ್ ರಾಮನ್ ನಿರ್ದೇಶಕರು ಬಂದು ಇಸ್ ಬೇಸಿಕಲಿ ರೈಟರ್. ನನಗೆಲ್ಲೋ ಒಂದ್ಸತಿ ಸಿಕ್ಕಿದಾಗ ಅವ್ರ ಮುಂಚೆಯಿಂದ ಪರಿಚಯ ಆಯ್ತು. 20 ಮಿನಿಟ್ಸ್ ಒಂದು ಸ್ಕೆಲಿಟನ್ ಹೇಳಿದ್ರು ಸಿನಿಮಾ ಲೈನ್ ಈ ತರ ಬರುತ್ತೆ ಅಂತ. ನನ್ಗೆ ಅದೇ ಒಂಥರ ಇಂಪ್ರೆಸಿವ್ ಆಗಿಲ್ಲ, ಸ್ವಲ್ಪ ರೆಡಿ ಮಾಡಿ ನೋಡಿ ಏನಾಗುತ್ತೆ ನೋಡುವ, ಟ್ರೈ ಮಾಡುವ ಅಂತ. ಸೊ ಅದಕ್ಕೆ ಅವ್ರು ಒಂದು 2 days ಟೈಮ್ ಕೊಡಿ ಸರ್ ಮಾಡ್ಕೊಂಬೋದ್ರಿಂದ. ಇಲ್ಲ ತುಂಬಾ ಚೆನ್ನಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಹಿಂಗ್ ಮಾಸ್ ಅಂದಿದ ತಕ್ಷಣ ಔಟ್ ಅಂಡ್ ಔಟ್ ಬರೀ ರೌಡಿಸಮ್ ಅದ್ ಮಾಡ್ಬೇಕು, ಫೈಟ್ಸ್ ಇರ್ಬೇಕು ಅಂತ ಇಲ್ಲ. ಬಟ್ ಇದರಲ್ಲಿ ಒಂದು ಬಲವಾದ ರೀಸನ್ ನಂಗೆ ತುಂಬಾ ಇಷ್ಟ ಆಯ್ತು. ಅವ್ನು ಏನಕ್ಕೆ ಆ ಗುಣನ ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಅವ್ನು ಏನಕ್ಕೆ ಅಷ್ಟು ರಫ್ ಅಂಡ್ ಟಫ್ ಆಗ್ತಾನೆ, ಅಷ್ಟು ಮುಗ್ಧತೆ ಇದ್ದವನು. ಸೊ ಅವ್ನು ಒಳ್ಳೆ ಗುಣದಿಂದ ಕೆಟ್ಟವನಾಗ್ತಾನ, ಕೆಟ್ಟ ಗುಣದಿಂದ ಒಳ್ಳೆಯವನಾಗ್ತಾನ. ಸೊ ಅವನ ಆ ಚೇಂಜ್ ಅವ್ರಿಗೆ ಏನು ಕಾರಣ ಅನ್ನೋದು ನಂಗೆ ತುಂಬಾ ಇಷ್ಟ ಆಗಿತ್ತು, ವಿಭಿನ್ನತೆ ಆಗಿತ್ತು. ಸೊ ಅದಕ್ಕೇನೆ ಇಲ್ಲ ಇದು ಮಾಡುವ ನಿರ್ದೇಶಕರಿಂದ ಪ್ಲಾನ್ ಮಾಡಿ. ಸೊ ಅವ್ರು ಹೇಳ್ದಂಗೆ ಈ ಮಿಡಲ್ ಕ್ಲಾಸ್ ಹುಡುಗರು ಜೊತೆಗೆ ನಮ್ಮ ಲೋಕಲ್ ಹುಡುಗರು ಇಷ್ಟ ಆಗೋ ರೀತಿ ಆ ಲೆನ್ಸ್ ಆಗಿರ್ಬೋದು, ಆ ಇಯರ್ ಪಿಯರ್ಸಿಂಗ್ಸ್ ಆಗಿರ್ಬೋದು, ಪ್ರತಿಯೊಂದು. ಆಮೇಲೆ ಚಾಮುಂಡೇಶ್ವರಿ ಟ್ಯಾಟೂ ಬರುತ್ತೆ ಸಿನಿಮಾದಲ್ಲಿ. ಸೊ ಅದೆಲ್ಲ ಅವರೇ ಕಾನ್ಸೆಪ್ಟ್ ಮಾಡಿ ರೆಡಿ ಮಾಡಿ ನೀಟಾಗಿ ಶೂಟ್ ಮಾಡಿ ಚೆನ್ನಾಗಾಯ್ತು. ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ ಒಂದಷ್ಟು ಡ್ರಗ್ಸ್ ಮಾಫಿಯಾ ಸುತ್ತುವಂತದ್ದು. ಕಂಪ್ಲೀಟ್ ಎಲ್ಲಾನು ಸರ್, ಒಂದೇ ಜಾನರ್ ಅಂತೂ ಇಲ್ಲ, ಕಂಪ್ಲೀಟ್ ಎಲ್ಲಾ ತರನೂ ಇದೆ. ಫ್ರೆಂಡ್ಶಿಪ್ ಇದೆ, ಲವ್ ಇದೆ, ತಾಯಿ ಸೆಂಟಿಮೆಂಟ್ ಇದೆ. ಜೊತೆಗೆ ಅದೇ ನೀವ್ ಹೇಳ್ದಂಗೆ ಒಂದಷ್ಟು ಚಟುವಟಿಕೆಗಳು ನಮ್ಮ ಸಮಾಜದಲ್ಲಿ ಗೊತ್ತಿಲ್ದೇ ನಡೀತಾ ಇರ್ತಲ್ಲ, ಆ ಚಟುವಟಿಕೆಗಳನ್ನ ಯಾವ ರೀತಿ ಸಂಹಾರ ಮಾಡ್ಬೇಕು ಒಬ್ಬ ಕಾಮನ್ ಮ್ಯಾನ್, ಅದನ್ನ ಆ ತರದಲ್ಲ. ಓಕೆ, ಒಂದ್ ಕಡೆ ತಾಯಿ ಸೆಂಟಿಮೆಂಟ್, ಮತ್ತೊಂದ್ ಕಡೆ ಪವರ್ಫುಲ್ ಆಕ್ಷನ್ ಸಿನಿಮಾ. ಯಾವ ಒಂದು ಮೆಸೇಜ್ ಅನ್ನ ಕೊಟ್ಟಿದೆ ವಾಮನ ಟೀಮ್ ಅಂತ? ಖಂಡಿತವಾಗ್ಲೂ ಅದೇ, ನೀವು ಅದನ್ನ ಏಪ್ರಿಲ್ 10ನೇ ತಾರೀಕು ನೋಡಿ ತಿಳ್ಕೊಬೇಕಾಗತ್ತೆ. ಯಾಕಂದ್ರೆ ಅದೇ ವಾಮನ ಆ ಗುಣನ ಕ್ಯಾರೆಕ್ಟರ್ ಅದನ್ನ ಹೇಳಿದ್ನಲ್ಲ, ಆ ಬಲವಾದ ಒಂದು ರೀಸನ್ ಇದೆ. ಆ ರೀಸನ್ ಜನ ತುಂಬಾ ಇಷ್ಟ ಆಗೋದು. ಈ ಹಿಂದಿನ ಸಿನಿಮಾಗಳಿಗೂ ಈ ಸಿನಿಮಾಗೂ ಏನೆಲ್ಲ ಡಿಫ್ರೆನ್ಸಸ್ ಇರುತ್ತೆ ನಿಮ್ ಕಡೆಯಿಂದ, ನಿಮ್ಮ ಅಭಿನಯದ ಕಡೆಯಿಂದ ಆಡಿಯನ್ಸ್ ಏನೆಲ್ಲ ಅದನ್ನ ಜನ ನೋಡಿ ಹೇಳ್ಬೇಕು ಸರ್. ಕತೆ ಇದ್ರದೆಲ್ಲ ಆಕ್ಟಿಂಗ್ ವೈಸ್ ಪ್ರತಿಯೊಂದು. ಬಟ್ ಕತೆ ಅಂತೂ ವಿಭಿನ್ನತೆಯಲ್ಲಿದೆ. ಯಾಕೆಲ್ಲೋ ನೋಡಿದ ತಕ್ಷಣ ಇದು ಕಂಪ್ಲೀಟ್ ರೌಡಿಸಮ್ ಅಪ್ಪ, ಕಂಪ್ಲೀಟ್ ಮಾಸ್ ಆ ತರದೇನೆಲ್ಲ. ಅದೇ ಅದೊಂದು ರೀಸನ್ ಇದೆ. ಆ ರೀಸನ್ಗೋಸ್ಕರ ಅವ್ನು ಯಾಕೆ ಇಷ್ಟು ಅವತಾರ ತಾಳ್ತಾನ, ವಾಮನನ ಅವತಾರ ಏನ್ ತಾಳ್ತಾನ ಅನ್ನೋದು ರೀಸನ್. ಓಕೆ, ಮುದ್ದು ರಾಕ್ಷಸಿ ಆಗಿರ್ಬೋದು, ಟೈಟಲ್ ಸಾಂಗ್ ಆಗಿರ್ಬೋದು, ಈಗ ತಾಯಿ ಸಾಂಗ್ ಇಲ್ಲ ಒಂದ್ ಕಡೆ ಆ ಬಸ್ ನ ಕ್ರಿಯೇಟ್ ಮಾಡಿದೆ. ಹೌದು. ಸೊ ಸುಮಾರು ಜನ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ರೀಲ್ಸ್ ಮಾಡಿದ್ದಾರೆ. ಸೊ ರೀಲ್ಸ್ ಸಾಂಗ್ಸ್ ಮೂಲಕನೇ ವಾಮನ ಈಗಾಗಲೇ ಅರ್ಧದಷ್ಟು ಗೆದ್ದಿದೆ. ಸೊ 2 ದಿನಗಳಲ್ಲಿ ಎಷ್ಟು ಮಟ್ಟಿಗೆ ಗೆಲ್ಬಹುದು ಅಂತ?
ಗೆಲ್ಲಿಸ್ತಾ ಇದಾರೆ ಸರ್. ನಾವು ಹೋದ್ ಕಡೆ ಎಲ್ಲ ಆ ಪ್ರೀತಿ ಆ ಅಪ್ಪಿಕೆ ಇದೆಲ್ಲ ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ. ಜೊತೆಗೆ ನಮ್ ದರ್ಶನ್ ಅಣ್ಣನ್ ಸೆಲೆಬ್ರಿಟೀಸ್ ಆಗಿರ್ಬೋದು, ಅವರು ಅಷ್ಟೇ ಈಗ ಅಣ್ಣನ್ ಸಿನಿಮಾ ಯಾವ ರೀತಿ ಸ್ವೀಕಾರ ಮಾಡ್ತಿರೋರು ಬಂದಾಗ ಅದೇ ರೀತಿ ಸಪೋರ್ಟಿವ್ ಆಗಿ ಅವ್ರದೇ ಸಿನಿಮಾ ಬರ್ತಾರೆ ಅನ್ನೋ ರೀತಿ ಆ ಬೆನ್ನೆಲುವಾಗಿ ನಿಂತಿರೋದು ನಂಗೆ ಇನ್ನೂ ತುಂಬಾ ಖುಷಿ ಇದೆ. ಸೊ ಅದೇ ಈ ಟ್ರೈಲರ್ ಲಾಂಚ್ ಆಗಿರ್ಬೋದು, ಈಗ ನನ್ನ ಮನೆ ಮೈಸೂರು ಹೋಗೋದಾಗಿರ್ಬೋದು, ಹುಬ್ಳಿಗೆ ಹೋಗೋದು, ಅಲ್ಲೆಲ್ಲ ಹೋದಾಗ ನಾವು ಜನ ಪ್ರೀತಿಸ್ತಿರೋದು, ಅಪ್ಪಿಗೆ ಕೊಡ್ತಿರೋದು ನೋಡಿದ್ರೆ ಅದೇ ಆ ಪಾಸಿಟಿವ್ ಎನರ್ಜಿ ನಂಗೆ ತುಂಬಾ ನಾನು ಫೀಲ್ ಮಾಡ್ತೀನಿ. ಇಲ್ಲ ಏನೋ ಒಂದ್ ಒಳ್ಳೇದಾಗುತ್ತೆ ನನ್ನ ನಂಬಿಕೆ. ಓಕೆ, ಎಲ್ಲ ಒಂದ್ ಕಡೆ ನಿಮ್ಮ ಮೂಲಕ ವಿಜಯಲಕ್ಷ್ಮಿ ಅವರು ಮತ್ತೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಕ್ಕಿರಾದ್ರ ಅಂತ, ಬಿಕಾಸ್ ನಿಮ್ಮ ಸಾಂಗ್ ನ ಲಾಂಚ್ ಮಾಡೋದು. ಅಯ್ಯೋ ಪಾಪ ಸರ್, ಇಲ್ಲ ಅವ್ರು ಆಕ್ಚುಲಿ ಅಕ್ಕನಿಗೆ ಇದೆಲ್ಲ ಈ ಲೈಮ್ ಲೈಟ್ ಮತ್ತೆ ಇದೆಲ್ಲ ಇದರಿಂದ ಸ್ವಲ್ಪ ದೂರ. ಬಟ್ ನಾನು ಅದೊಂದು ತಾಯಿ ಸಾಂಗ್ ಆಗಿದ್ರಿಂದ ಸೊ ಒಂದು ಪಾಸಿಟಿವಿಟಿ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಂತ ಅವ್ರ ಕೈಲೇ ಮಾಡ್ಸಿದ್ರೆ ಚಂದ ಅನ್ಬಿಟ್ಟು ನಾನು ಕೇಳ್ಕೊಂಡೆ. ಯಾಕ ಮಾಡಿ ಅವ್ರು ಇಲ್ಲ ಭಯ ಬೇಡ, ನಮ್ಗೆ ಗೊತ್ತಲ್ಲ ನಿಮ್ಗೆ ಇಲ್ಲ ಒಂದು ಮಾಡ್ಕೊಡಿ ಅಂತ ಕೇಳಿದಕ್ಕೆ ಸರಿ ಆಯ್ತು ಅಂತ ಪಾಪ ಖುಷಿಲಿ ಮಾಡ್ಕೊಟ್ರು. ಆ ಪಾಸಿಟಿವಿಟಿನೇ ಇವತ್ತು ನಂಗೆ ಆ ಪಾಸಿಟಿವ್ ಆಗಿ ಹೋಗ್ತಾ ಇದೆ. ಓಕೆ, ಟ್ರೈಲರ್ ನೋಡಿ ದರ್ಶನ್ ಅವ್ರು ಆಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಮೇಡಮ್ ಅವ್ರು ಆಗಿರ್ಬೋದು ಖುಷಿ ಪಟ್ರು ಸರ್. ಏನ್ ಹೇಳಿದ್ರು ನಿಮ್ಗೆ? ಪರ್ಸನಲ್ ಆಗಿ ಕಾಲ್ ಮಾಡಿ ಏನಾದ್ರು ಹೇಳಿದ್ರು? ಇಲ್ಲ, ಪರ್ಸನಲ್ ಆಗಿ ಅಂದ್ರೆ ಸಿಕ್ಕಿದಾಗ ಟ್ರೈಲರ್ ನೋಡಿದಾಗ ಔಟ್ ಅಂಡ್ ಔಟ್ ತುಂಬಾ ಚೆನ್ನಾಗಿ ಬಂದಿದೆ. ಸಿನಿಮಾ ನೋಡಿದ್ಮೇಲೆ ಹೇಳ್ತೀನಿ ನಿನಗೆ ಅಂತ ಹೇಳಿದ್ರು. ಸಿನಿಮಾ ನೋಡ್ತೀನಿ ಅಂತ. ಓಕೆ, ಸಿನಿಮಾನ ದರ್ಶನ್ ಸರ್ಗ್ ಆಗಿರ್ಬೋದು, ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ ಖಂಡಿತ ಅದೇ ಪ್ಲಾನಿಂಗ್ ನಡೀತಾ ಇದೆ ಸರ್. ನೋಡ್ತಾರೆ, ಆದಷ್ಟು ಬೇಗ ನೋಡ್ತಾರೆ. ಅಕ್ಕ ಮತ್ತೆ ಅಣ್ಣ ಕೂತ್ ನೋಡ್ತಾರೆ, ಇಬ್ರು ನೋಡ್ತಾರೆ. ಓಕೆ, ಅಂಡ್ ಹೊಸ ಡೈರೆಕ್ಟರ್ ಜೊತೆ ಕೆಲಸ ಮಾಡಿರುವಂತಹ ಅನುಭವ ಹೇಗಿತ್ತು ಅಂತ? ಆಕ್ಚುಲಿ ನಮ್ಮ ನಿರ್ದೇಶಕರ ಜೊತೆ ನಾನು ವರ್ಕ್ ಮಾಡಿದ್ದು ಹೊಸ ನಿರ್ದೇಶಕರು ಅಂತ ಅನ್ನಿಸ್ಲಿಲ್ಲ. ಯಾಕಂದ್ರೆ ಬೇಸಿಕ್ಲಿ ವಾಸ್ ಅ ರೈಟರ್, ಜೊತೆಗೆ ತುಂಬಾ ಸಿನಿಮಾಗಳಿಗೆ ಬರವಣಿಗೆ ಇದ್ದಿದ್ರಿಂದ ಅವ್ರಿಗೊಂದು ಅದೊಂದು ಇದಿತ್ತು, ಗ್ರಿಪ್ ಇತ್ತು. ಸೊ ಅವ್ರ ಕತೆ ಹೇಳಿದಾಗ್ಲೂ ಅಷ್ಟೇನೆ, ನಾನು ಯೂಶಲಿ ನನ್ಗೆ ಹೆಂಗಿರುತ್ತೆ ನನ್ ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ನನ್ನ ಥಾಟ್ ಹೆಂಗೆ ಅಂದ್ರೆ ಲೈಕ್ ಆ ಕತೆನ ಯಾರು ಬರ್ದಿರ್ತಾರೋ ಅವ್ರ ಇಮ್ಯಾಜಿನೇಷನ್ ಅಲ್ಲೇ ಮಾಡಿಸಿದ್ರೆ ಅದೇನ್ ಬರ್ಕೊಂಡಿರ್ತಾರೋ ಅದು ಫುಲ್ಫಿಲ್ ಆಗುತ್ತೆ ಖಂಡಿತವಾಗ್ಲು. ಇದು ಎಕ್ಸಿಕ್ಯೂಟ್ ಮಾಡ್ಬೇಕಾರೆ ಯಾರೋ ಬರ್ದಿದ್ದ ಕತೆನ ಇನ್ನೊಬ್ರು ಮಾಡಿದ್ರೆ ಎಲ್ಲ ಒಂದು 90% ಆಗ್ಬೋದು, 10% ಕಂಪ್ಲೀಟ್ ಆಗಲ್ಲ ಅಂತ ನಂದು. ಬಟ್ ಇವ್ರು ಹೇಳಿದ್ದಕ್ಕೂ ಅದು ಹೇಳಿದ ಎಕ್ಸಿಕ್ಯೂಷನ್ ಮಾಡೋದು ತುಂಬಾ ಇನ್ನ ಹೇಳಿದ್ಗಿಂತ ತುಂಬಾ ಜಾಸ್ತಿನೇ ಮಾಡೋದು, ಅದು ತುಂಬಾ ಖುಷಿ ಇದೆ. ವಾಮನ ಸಿನಿಮಾ ಈಗಾಗಲೇ ರಿಲೀಸ್ ಆಗ್ಬೇಕಿತ್ತು, ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಎಂಟ್ರಿ ಕೊಡ್ತೀವಿ ಅಂತ. ಅದೇ ಸರ್, ಕೆಲವೊಂದು ಕಾರಣ ಅಂದ್ರೆ ಎಲ್ಲಾರದಲ್ಲೂ ಇದ್ದಿದ್ದೆ, ಅದು ಏನು ಮಾಡಕ್ಕಾಗಲ್ಲ. ಬಟ್ ಕಾಲ ಕೂಡ ಬರ್ಬೇಕಿತ್ತು ಎಲ್ಲದಕ್ಕೂ, ಆಯ್ತು ಅಷ್ಟೇ. ನನ್ಗನ್ಸೋ ಪ್ರಕಾರ ಧನ್ವೀರ್ ಅವರಿಗೆ ವಾಮನ ಸಿನಿಮಾ ಒಂಥರ ಸ್ಪೆಷಲ್ ಅನ್ಸುತ್ತೆ. ಬಿಕಾಸ್ ಯಾಕಂತಂದ್ರೆ ಒಂದ್ ಕಡೆ ದರ್ಶನ್ ಅವರ ಒಂದು ಸಪೋರ್ಟ್, ಅದ್ರ ಜೊತೆಗೆ ಅವರ ಮಡದಿ ವಿಜಯಲಕ್ಷ್ಮಿ ಅವರ ಸಪೋರ್ಟ್, ಖಂಡಿತ. ಅದ್ರ ಜೊತೆಗೆ ಡಿ ಬಾಸ್ ಅಭಿಮಾನಿಗಳ ಸೆಲೆಬ್ರಿಟಿಗಳ ಒಂದು ಸಪೋರ್ಟ್ ಕೂಡ ಸಿಕ್ಕಿರೋ. ಖಂಡಿತ ಇಲ್ಲ, ತುಂಬಾ ವಿಶೇಷನೇ ಸರ್. ನೀವ್ ಹೇಳ್ದಂಗೆ ಅಕ್ಕ ಆಗಿರ್ಬೋದು, ಅಣ್ಣ ಆಗಿರ್ಬೋದು, ಲೈಕ್ ಒಂದು ಸ್ವಂತ ಮನೆ ಒಂದೇ ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ಮಟ್ಟಕ್ಕೆ ಅವ್ರು ಸಪೋರ್ಟ್ ಆಗಿ ನಿಂತಿರೋದು. ಆಮೇಲೆ ಅಣ್ಣನ್ ಫ್ಯಾನ್ಸ್ ಆಗಿರ್ಬೋದು, ಸೆಲೆಬ್ರಿಟೀಸ್ ಅವರೆಲ್ಲ ಕೊಡ್ತಾರ ಪ್ರೀತಿ ಪ್ರೋತ್ಸಾಹ ನೋಡಿ ತುಂಬಾ ಖುಷಿ ಆಗುತ್ತೆ ನನಗೆ. ಓಕೆ, ದರ್ಶನ್ ಅವರಿಗೆ ನೀವು ಹಸುವಿನ ಕರುವನ್ನ ಗಿಫ್ಟ್ ಆಗಿ ಕೊಡ್ತೀರಾ? ಕೈವಾಟ್ ಸಿನಿಮಾದ ಟ್ರೈಲರ್ ಲಾಂಚ್ ಹಸುವಿನ ಕರುವನ್ನೇ ಏನು ಗಿಫ್ಟ್ ಆಗಿ ಕೊಡ್ಬೇಕು ಅಂತ ಅನ್ನಿಸ್ತು? ಇಲ್ಲ, ಯೂಶಲಿ ಸರ್ ಈಗ ಅಣ್ಣನ್ಗೆ ನನ್ಗೆ ಗೊತ್ತಿತ್ತು ಅವ್ರಿಗೆ ಏನೇನ್ ಇಷ್ಟ, ಪ್ರಾಣಿಗಳೇ ಜಾಸ್ತಿ ಇಷ್ಟ. ಆಮೇಲೆ ಅವ್ರಿಗೆ ಆಹಾರ ತುರಾಯಿಗಳು ಇವೆಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ಅವ್ರು ಜಾಸ್ತಿ ಅವೆಲ್ಲ. ಸೊ ಅದಕ್ಕೆ ಏನ್ ಅವ್ರಿಗೆ ಇಷ್ಟ ಆಗುತ್ತೆ ಪ್ರಾಣಿಗಳು ಜಾಸ್ತಿ. ಸೊ ಏನ್ ಬೇಕು ಅಂತ ಅವ್ರಿಗೊಂದು ಅದೊಂದು ಆಸೆ ಇತ್ತು, ಅಪ್ಪನೂರ್ ಗಿಡ್ಡ ಇಟ್ಕೊಬೇಕು ನಾನು ಅಂತ ಇತ್ತು ಅವ್ರ ಹತ್ರ ಆಲ್ರೆಡಿ. ಇನ್ನೊಂದು ಹುಡುಕ್ತಾ ಇರೋ ಅನ್ನೋದು ನನ್ಗೆ ಗೊತ್ತಿತ್ತು. ಸೊ ಅಷ್ಟರಲ್ಲಿ ಅದೇ ಟೈಮ್ ಕರೆಕ್ಟ್ ಆಗಿ ನಮ್ಮ ತೋಟದಲ್ಲಿ ಇತ್ತಲ್ಲ, ಅದೊಂದು ಮರಿ ಹಾಕಿತ್ತು. ಸೊ ಅದಕ್ಕೆ ಕರೆಕ್ಟ್ ಆಗಿ ಇನ್ನೇನು ಕೈವಾಗ ಪ್ರೀಸ್ ಇವೆಂಟ್ಗೆ ಒಂದು 3 ದಿವಸ ಮುಂಚೆ ಹಾಕಿದ್ರು. ಆಯ್ತು ಅಂದ್ಬಿಟ್ಟು ಅದನ್ನೇ ತಗೊಂಡು ಗಿಫ್ಟ್ ಹಾಕೊಡೋಣ. ನನ್ಗೊಂದು ಕ್ಲಾರಿಫಿಕೇಶನ್ ಸಿಗ್ಬೇಕಿತ್ತು. ವಾಮನ ಸಿನಿಮಾದ ಒಂದು ಈವೆಂಟ್ ಅಲ್ಲೇ ಹಸುವನ್ನ ಕರುವನ್ನ ಕೊಡಬೇಕು ಅಂತ ಪ್ಲಾನ್ ಮಾಡಿದ್ರಂತೆ, ನಿಜಾನ ಅಂತ? ಇಲ್ಲ ಆ ತರದೆಲ್ಲ ಏನಾಗಿಲ್ಲ. ಕೈವಾಕಿ ಕೊಡ್ಬೇಕು ಅಂದ್ರೆ ಆ ತರದೆಲ್ಲ. ದರ್ಶನ್ ಅವ್ರು ನಿಮ್ಗೆ ಕೊಟ್ಟಿರುವಂತ ಸ್ಪೆಷಲ್ ಗಿಫ್ಟ್ ಆಗಿರ್ಬೋದು, ಅಥವಾ ಧನ್ವೀರ್ ಅವರು ದರ್ಶನ್ ಸರ್ ಕೊಟ್ಟಿರುವಂತ ಸ್ಪೆಷಲ್ ಗಿಫ್ಟ್ ಸರ್, ಅವ್ರು ಕೊಟ್ಟಿರೋ ಪ್ರೀತಿ ಆ ಬಾಂಧವ್ಯನೇ ನನಗೆ ಸ್ಪೆಷಲ್ ಗಿಫ್ಟ್ ಸರ್. ಸಹಾಯ ಉಂಟು, ಅದೇ ನಮ್ಗೆ ಸ್ಪೆಷಲ್ ಗಿಫ್ಟ್. ಏನಾದ್ರೂ ನೋಡಿ ನಿಮ್ಗೆ ನೆನ್ಪಿಟ್ಕೊಳ್ಳುವಂತ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ, ಯೂಶಲಿ ನಿಮ್ ಜೊತೆ ಟ್ರಾವೆಲ್ ಮಾಡ್ತಿದ್ದಾರೆ, ಅವ್ರ ಸಪೋರ್ಟ್ ಬೆಂಬಲ ಅಂತೂ ಇದ್ದೇ ಇರುತ್ತೆ. ಏನಾದ್ರೂ ವಸ್ತುವನ್ನ ಏನ್ ಗಿಫ್ಟ್ ಆಗಿ ಕೊಟ್ಟಿದ್ದಾರೆ? ಇಲ್ಲ, ಹಸು ಅಂದ್ರೆ ಅವ್ರ ಹತ್ರ ಇದ್ದಿದ್ದು ಇದೆ ಸರ್, ಓರಿಗಳಿದ್ವು ಅಂದ್ಬಿಟ್ಟು ಅದನ್ನ ಅಣ್ಣ ನನಗೆ ತೋಟದಲ್ಲಿ ಇಟ್ಕೊಂಡಿದ್ದೆ. ಓಕೆ, ಈಗಂತೂ ಧನ್ವೀರ್ ಅವರು ದರ್ಶನ್ ಅವರ ತಮ್ಮನಾಗೆ ಸ್ಯಾಂಡಲ್ವುಡ್ ಸಿನಿಮಾ ರಂಗದಲ್ಲಿ ಸಿರಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡ್ತಿದ್ದಾರೆ. ಡಿ ಸೊ ಒಂದೇ ಡಿ ಸರ್, ಒಂದೇ ಡಿ, ಯಾವತ್ತಿರೋ ಒಂದೇ ಡಿ, ಯಾವ ಡಿನೂ ಬೇರೆ ಇರಲ್ಲ, ಒಂದೇ ಡಿ. ಸೊ ಇಬ್ಬರ ಕಾಂಬಿನೇಷನ್ ಸಿನಿಮಾವನ್ನ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರು ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು? ಗೊತ್ತಿಲ್ಲ ಸರ್, ಅದೇ ನೀವೆಲ್ಲ ಎಲ್ಲಾರು ಸುಮಾರು ಜನ ಕೇಳ್ತಾ ಇದಾರೆ. ಬಟ್ ಅದೇ ಕಾಲ ಕೂಡ ಬರ್ಬೇಕಲ್ಲ, ಅದಕ್ಕೂ ಭಗವಂತನ ಆಶೀರ್ವಾದ ಇರಬೇಕು. ನೋಡು ಮುಂದೆ ಆದ್ರೆ ಖುಷಿ. ಇನ್ ಕೇಸ್ ಮುಂದಿನ ದಿನಗಳಲ್ಲಿ ದರ್ಶನ್ ಅವರೊಟ್ಟಿಗೆ ಸಿನಿಮಾ ಮಾಡುವಂತದ್ದಾದ್ರೆ ಯಾವ ಪಾತ್ರವನ್ನ ಧನ್ವೀರ್ ಅವರು ಚೂಸ್? ನಾನು ಇಂಥದಂತದಂತೆ ಏನೂ ಇಲ್ಲ ಸರ್, ಅದ್ರ ಬಗ್ಗೆ ಅದೇ ರೀತಿ ನಾನು ಇಮ್ಯಾಜಿನೇಷನ್ ಮಾಡಿಲ್ಲ. ಬಟ್ ಆದ್ರೆ ತುಂಬಾ ಖುಷಿ ಸರ್, ಆದ್ರೆ ತುಂಬಾ ಖುಷಿ. ಓಕೆ, ಒಂದು ಕ್ವಶನ್ ಇದೆ. ಮುಂದಿನ ದಿನಗಳಲ್ಲಿ ಧನ್ವೀರ್ ಅವರು ಡೈರೆಕ್ಷನ್ ಫೀಲ್ಡ್ ಹೋದ್ರು ಅಂತ ಅನ್ಕೊಳ್ಳೋಣ. ಸೊ ಡೈರೆಕ್ಷನ್ ಫೀಲ್ಡ್ ಹೋದ್ರೆ ಮೊದಲು ದರ್ಶನ್ ಅವ್ರಿಗೆ ಆಕ್ಷನ್ ಕಟ್ ಹೇಳ್ತಾರ ಅಥವಾ ನಿಮಗ್ ನೀವೇ ಸಿನಿಮಾ ಮಾಡ್ತೀರಾ? ನನ್ನ ಡೈರೆಕ್ಷನ್ ಇದರಲ್ಲಿ ಊಹಿಸ್ಕೊಳಕ್ಕೆ ಆಗ್ತಿಲ್ಲ, ಸೊ ಅದಕ್ಕೆ ಅದು ಗೊತ್ತಿಲ್ಲ. ಮಾಡ್ತೀರಾ ಅಂತ? ನಮ್ಗೆ ಅದ್ರ ಮೇಲೆಲ್ಲ ಇದಿಲ್ಲ ಸರ್. ನಮ್ಗೇನು ಯಾರ್ಯಾರು ಯಾವ್ದಾದ್ರು ಕೆಲಸ ಮಾಡ್ಬೇಕು ಅದೇ ಮಾಡ್ಬೇಕು ಸರ್. ಎಲ್ಲಾರು ಇದ್ ಮಾಡ್ಕೊಂಡ್ರೆ ಅವೆಲ್ಲ ಆಡಲ್ಲ. ನಾವ್ ಯಾರ್ಯಾರು ಕೆಲಸ ಯಾವ್ದು ಮಾಡ್ಬೇಕು ಅದನ್ನೇ ಮಾಡ್ಬೇಕು. ಓಕೆ, ದರ್ಶನ್ ಅವರು ವಾಮನ ಸಿನಿಮಾದ ಟ್ರೈಲರ್ ಲಾಂಚ್ ಬರ್ತಾರಂತ ಸಾಕಷ್ಟು ಅಭಿಮಾನಿಗಳು ವೆಯ್ಟ್ ಮಾಡ್ತಿದ್ರು. ವಿಡಿಯೋ ಮೂಲಕ ವಿಶ್ವಾಸನ ತಿಳಿಸಿದ್ರು.
ಸೊ ಎಲ್ಲೋ ಒಂದ್ ಕಡೆ ಬಂದಿಲ್ಲ. ಹ್ಮ್. ಅವ್ರ ಶೂಟಿಂಗ್ ಇತ್ತು, ಡೆವಿಲ್ ಶೂಟಿಂಗ್. ಇಲ್ಲ, ಅದು 90% ಜನಕ್ಕೆ ಗೊತ್ತಿತ್ತು. ಹ್ಮ್. ಲೈಕ್ ಅಣ್ಣ ಬರಲ್ಲ ಅನ್ನೋದೇ ಗೊತ್ತಿತ್ತು. ಹ್ಮ್. ಬಟ್ ಅಲ್ಲಿ ಅಣ್ಣ ಸಪೋರ್ಟ್ ಇರೋದ್ರಿಂದನೇ ಅವ್ರು ಅಷ್ಟು ಜನ ಬಂದು ಅಲ್ಲಿ ಸಪೋರ್ಟಿವ್ ಆಗಿ ನಿಲ್ಬೇಕು ಅಂದಾಗ ನಿಂತಿದ್ದು. ಬಟ್ 90% ಜನಕ್ಕೆ ಗೊತ್ತಿತ್ತು. ಬಟ್ ಅವ್ರಿಗೆ ಶೂಟಿಂಗ್ ಇದ್ದಿದ್ದ ಕಾರಣ ಅವ್ರು ಬರ್ಲಿಲ್ಲ ಅಷ್ಟೇ. ಇಲ್ಲಾಂದ್ರೆ 100% ಬಂದಿರೋರು. ಅದು ಹೋಗಿನ ಮುಂಚೆನೆ ಕರೆದು ಒಂದು ವಿಟಿ ಶೂಟ್ ಮಾಡಿ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಎಲ್ಲ ಇದ್ ಮಾಡ್ಬಿಟ್ಟೆ ಹೋಗ್ಬಿಟ್ಟು. ಈ ಹಿಂದೆ ದರ್ಶನ್ ಸರ್ ಅವರ ಸಿನಿಮಾಗಳಲ್ಲಿ ನಾವು ನೋಡ್ತಾ ಇದ್ವಿ, ಸುಮಾರು ಜನ ವಿಲನ್ಸ್ ಆಗಿರ್ಬೋದು, ಮೇನ್ ರೋಲ್ ಮಾಡುವಂತಹ ಆರ್ಟಿಸ್ಟ್ಗಳನ್ನ ಹಾಕೊಳ್ಳುವಂಥದ್ದು. ಸೊ ಸುಮಾರು ದಿನಗಳ ನಂತರ, ಸುಮಾರು ವರ್ಷಗಳ ನಂತರನೇ ಅಂತ ಅನ್ಕೋಬಹುದು. ವಾಮನ ಸಿನಿಮಾದಲ್ಲಿ ಸಾಕಷ್ಟು ಜನ ಕಲಾವಿದರು, ಎಲ್ಲೋ ಒಂದ್ ಕಡೆ ತೆರೆಮರೆ ಆಗಿದ್ದಂತಹ ಕಲಾವಿದರು ಕೂಡ ನಿಮ್ಮ ಸಿನಿಮಾದಲ್ಲಿ ನೋಡ್ಬೋದು. ಹೌದು. ಸೊ ಏನ್ ಇಲ್ಲ ಹೇಳ್ತೀರಾ ಸರ್, casting ಬಗ್ಗೆ? ತುಂಬಾ ದೊಡ್ಡ ಸ್ಟಾರ್ ಕಾಸ್ಟ್ ಇದೆ ಸರ್. ತಾಯಿ ಪಾತ್ರ ನಮ್ಮ ತಾರಮ್ಮ ಆಗಿರ್ಬೋದು, ಇವ್ರು ನಮ್ಮ ಅಚ್ಯುತ್ ಸರ್ ಆಗಿರ್ಬೋದು, ಆಮೇಲೆ ನಮ್ಮ ಸಂಪತ್ ಸರ್ ಆಗಿರ್ಬೋದು, ಆದಿತ್ಯ ಮೆನನ್ ಅವರು, ಅವಿನಾಶ್ ಸರ್, ಒಂದು ದೊಡ್ಡ ಸ್ಟಾರ್ ತರ ಒಳಗನೆ ಇದೆ. ಅಂದ್ರೆ ಎಲ್ಲೋ ಲೈಕ್ ನೀವ್ ಹೇಳ್ದಂಗೆ ಈ ತರ ಹಾಕೊಂಡ್ರೆ ನಮ್ಗೊಂದ್ ಸಿನಿಮಾಗೆ ಹೆಸರು ಬರುತ್ತೆ ನಮ್ಮ ಇದಕ್ಕೆ ಹಾಕಿಲ್ಲ. ಆ ಪಾತ್ರಕ್ಕೆ ತಕ್ಕನಂಗೆ ಆ ಪಾತ್ರಗಳೇ ಅವ್ರನ್ನ ಆಯ್ಕೆ ಮಾಡ್ಕೊಂಡಿದೆ. ಯಾಕಂದ್ರೆ ನಮ್ಮ ನಿರ್ದೇಶಕರು ಆ ರೀತಿ ಕತೆ ಬರ್ದಿದ್ರು. ಸೊ ಅದರಿಂದಾಗೇನೆ ಇದ್ ಮಾಡಿದ್ ಸರ್. ಓಕೆ. ಟ್ರೈಲ್ ಲಾಂಚ್ ಅಲ್ಲಿ ತಾರಮ್ಮ ಸಹ ಹೇಳ್ತಾ ಇದ್ರು, ಧನ್ವೀರ್ ಅವರು ನನಗೆ ದೇವರು ಕೊಟ್ಟಿರುವಂತಹ ಒಂದ್ ವರ, ಮಗನಾಗಿ ಸಿಕ್ಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಆ ತಾರಮ್ಮ ಅವರ ಆ ಪ್ರೀತಿಗೆ ಏನ್ ಹೇಳ್ತೀರಾ? ಏನ್ ಬೆಲೆ ಕಟ್ಟಕ್ಕಾಗಲ್ಲ ಸರ್. ಅದಕ್ಕೆಲ್ಲ ನಾವ್ ಇನ್ನೇನ್ ಮಾತಾಡಿ ಏನ್ ಮಾಡೋದು. ಅವ್ರ ಅಷ್ಟು ದೊಡ್ಡ ಮಾತಾಡೋದೆಲ್ಲ ಗೊತ್ತಿಲ್ಲ. ನಾನು ಇರೋದಂಗೆ ಸರ್. ನಾವೊಂದು ಜರ್ನಿ ಇತ್ತು ನಮ್ದು ತಾಯಿ ಮಗಂದು ಆ ಸಿನಿಮಾದಲ್ಲಿ ಕ್ಯಾರೆಕ್ಟರ್. ನಾವೊಂದಷ್ಟು ದಿನ ಟ್ರಾವೆಲ್ ಮಾಡಿದ್ರಿಂದ ಅದೊಂದು ಬಾಂಡಿಂಗ್ ಬೆಳೆದು ಬಿಡಿತ್ತು ಅಷ್ಟೇ, ಏನಿಲ್ಲ. ಸೊ ಆ ಬಾಂಡಿಂಗ್ ಅದು ಸ್ವಂತ ತಾಯಿ ಮಗ ಅನ್ನೋ ತರ ಇತ್ತಲ್ಲ. ಸೊ ಅದಕ್ಕೆ ತಾರಮ್ಮ ಅವ್ರಿಗೆ ಎಲ್ಲೇ ಸಿಕ್ಕಿದ್ರು ಶೂಟಿಂಗ್ ಸೆಟ್ ಅಲ್ಲಿ ಪ್ರತಿದಿನ ಕೇಕ್ ಕಟ್ ಮಾಡಿಸ್ತಿದ್ರಂತೆ. ಯೂಶಲಿ ಅದು ಹೆಂಗ್ ಆಗ್ತಿತ್ತು ಅಂದ್ರೆ, ಕೊನೆಯ ಮೂಮೆಂಟ್ ಅಲ್ಲಿ, ಈಗ ಶೆಡ್ಯೂಲ್ ನಡೀತಾ ಇದ್ರೆ ಕೊನೆಯ ಮೂಮೆಂಟ್ ಅಲ್ಲಿ ಬರೋರು ಅಮ್ಮ ಒಂದ್ ವಾರದ ಮುಂಚೆ ಅನ್ನೋದು. ಸೊ ಆ ಕೊನೆಯ ಮೂಮೆಂಟ್ ಅಲ್ಲಿ ಏನ್ ಮಾಡ್ತಿದ್ರು ಎಲ್ಲ, ಲೈಕ್ ಆ ತಿಂಗಳು ಇವಾಗ ಒಂದು ಶೆಡ್ಯೂಲ್ ಆಯ್ತು ಅಂದ್ರೆ ಅದೊಂದು ಕೇಕ್ ಕಟ್ ಮಾಡೋದು. ಸುಮ್ಮನೆ ಆ ಜೊತೆ ಇರೋ ಹುಡುಗ ಅದೆಲ್ಲ ಒಂದು ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಮಾಡ್ತಾರೆ ಸರ್. ಪಾಸಿಟಿವಿಟಿ ಇದ್ರೆ ನೆಕ್ಸ್ಟ್ ಅವ್ರು ಬೇರೆ ಸೆಟ್ ಹೋದ್ರು, ಈಗ ನೆಕ್ಸ್ಟ್ ನಮ್ಗೆ ನಮ್ಮ ಸಿನಿಮಾ ಶೂಟಿಂಗ್ ನಡೀತಾ ಇದೆ, ಇಲ್ಲ ನಾವು ಹೋಗ್ಬಿಡ್ತೀವಿ ಫಸ್ಟ್ ಅನ್ನೋ ಮಟ್ಟ ಖುಷಿಯಲ್ಲಿ ಬರ್ಬೇಕಾಗುತ್ತೆ. ಅಯ್ಯೋ ಆ ಸೆಟ್ ಅಪ್ಪ ಯಾರು ಹೋಗ್ತಾರೆ, ಆ ತರದ್ ಬರ್ಬಾರ್ದು. ಆ ಪಾಸಿಟಿವಿಟಿ ಕ್ರಿಯೇಟ್ ಮಾಡ ಎನ್ವಿರಾನ್ಮೆಂಟ್ ಹಂಗೆ ಇಟ್ರೆ ತುಂಬಾ ಖುಷಿಯಾಗಿ ಲವಲವಿಕೆಯಲ್ಲಿ ಕೆಲಸ ಮಾಡ್ತಾರೆ ಎಲ್ಲರೂ. ಒಬ್ಬ ಕಲಾವಿದನಾಗಿ ಅಥವಾ ತಾರಮ್ಮ ಅವ್ರನ್ನ ತುಂಬಾ ಹತ್ರದಿಂದ ನೋಡಿರುವಂತಹ ವ್ಯಕ್ತಿಯಾಗಿ ತಾರಮ್ಮ ಅವ್ರಿಗೆ ಗೌರವ ಡಾಕ್ಟರೇಟ್ ಸಿಕ್ಕಿರುವಂತದ್ದು ಎಷ್ಟು ಖುಷಿ ಕೊಡ್ತಿದೆ? ಖಂಡಿತ ಖುಷಿ ಸರ್. ಅವ್ರಿರೋ ಮಾಡಿರೋ ಸಿನಿಮಾಗಳು, ಅವ್ರ ಆಗಿಂದ ಕಾಲದಿಂದ ನಾವು ಕೂಡ ಇಷ್ಟಿದ್ದಾಗಿಂದ ನೋಡ್ಕೊಂಬಂದ್ರೆ ತಾಯಿ ಕ್ಯಾರೆಕ್ಟರ್ ಅಲ್ಲಿ. ಇವತ್ತಿಗೆ ಅವ್ರು ಎಲ್ಲಾ ಹೀರೋಗಳು, ನನ್ನ ಪ್ರಕಾರ ಆಗಿಂದ ಇಲ್ಲಿವರೆಗೂ ಎಲ್ಲಾ ಹೀರೋಗಳ ಜೊತೆ ಮಾಡ್ಬಿಟ್ರು ತಾಯಿ ಪಾತ್ರದಲ್ಲಿ. ಒಂಥರ ಕರ್ನಾಟಕಕ್ಕೆ ಅಮ್ಮ ಇದ್ದಂಗೆ. ಅವ್ರಿಗೆ ಸಲ್ಬೇಕಾಗಿದ್ದವ್ರು ಖಂಡಿತ ಸತ್ಯ. ನಾನೊಂದು ಫೋನ್ ಕಾಲ್ ಮಾಡ್ಬೋದಾ ತಾರಮ್ಮ ಅವ್ರಿಗೆ? ಅಯ್ಯೋ ಹೌದಾ, ಒಂದ್ಸಲ. ಬಿಕಾಸ್ ಯಾಕಂದ್ರೆ ನಾನು ವೆಯ್ಟ್ ಮಾಡ್ತಿದ್ದೆ. ಮಹೇಶ್ ಅವ್ರಿಗೆ ಎಷ್ಟು ಕಾಟ ಕೊಟ್ಟಿರಂತಂದ್ರೆ, ಲಾಸ್ಟ್ ಫ್ರೈಡೆ ನೀವು ಇಂಟರ್ವ್ಯೂಸ್ ಕೊಡೋದಕ್ಕೆ ಮಾಡಿದ್ರು. ಸೊ ಅವಾಗಿಂದ ನಾನು ಫಾಲೋ, ಪ್ರತಿದಿನ ಮೆಸೇಜ್, ಸರ್ ಬಿಟ್ಬಿಡಿ ಸರ್ ನಮ್ಗೆ ಅಂತ ಹೇಳ್ಬಿಟ್ಟು ಅಷ್ಟು ಕಾಲ್ ಮಾಡಿದ್ರು. ಸೊ ಒಂದು ಸಲ ನಾನು ಟ್ರೈ ಮಾಡ್ತೀನಿ ತಾರಮ್ಮ. ಓಕೆ. ತಾರಮ್ಮ ನಮಸ್ತೆ, ಹೇಗಿದ್ದೀರಾ? ನಿಮ್ಗೊಂದು ಸರ್ಪ್ರೈಸ್ ಇದೆ ತಾರಮ್ಮ. ಏನು? ಒಂದೇ ಒಂದ್ ಸೆಕೆಂಡ್. ವಾಯ್ಸ್ ಎಲ್ಲ ಕಂಡು ಬಿಡ್ತಾರೆ. ಏನ್ ಮಾಡ್ತಿದ್ರಮ್ಮ? ಅಯ್ಯ ಧನ್ವೀರ, ಏನ್ ಮಾಡ್ತಿದ್ರಮ್ಮ? ಇಂಟರ್ವ್ಯೂ ಏನೋ ಸರ್ಪ್ರೈಸ್ ಕಾಲ್ ಅಂದ್ಬಿಟ್ಟು ಮಾಡ್ಕೊಟ್ರು ನೋಡಿ. ಏನು ಇಂಟರ್ವ್ಯೂ ನಡೀತಾ ಇತ್ತು, ಇಂಟರ್ವ್ಯೂಲಿ ಸರ್ಪ್ರೈಸ್ ಕಾಲ್ ಅಂದ್ಬಿಟ್ಟು ನಿಮ್ಗೆ ಮಾಡ್ಕೊಟ್ಟಿದ್ದಾರೆ. ಹೌದಾ? ಅಯ್ಯೋ ಬಂದ್ಬಾರ್ದೇನೋ. ಹೇಳ್ರಮ್ಮ. ಹೇಳು ಅಪ್ಪಿ, ಹೆಂಗಾಯ್ತು ಇದೆಲ್ಲದು? ಹುಬ್ಬಳ್ಳಿ ಎಲ್ಲ 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 ಚೆನ್ನಾಗಾಯ್ತು ಕೇಳಿದೆ. ಎಲ್ಲ ಚೆನ್ನಾಗಾಯ್ತಮ್ಮ, ಎಲ್ಲ ಚೆನ್ನಾಗಾಯ್ತು. ಈಗ ಇಂಟರ್ವ್ಯೂಸ್ ಮಾಡ್ತಾ ಇದೆ, ಮುಗಿಸ್ತಾ ಇದೀನಿ. ಆಲ್ ದಿ ಬೆಸ್ಟ್ ಅಪ್ಪ. ನಿಮ್ಗೂ ಆಲ್ ದಿ ಬೆಸ್ಟ್ ಅಮ್ಮ. ಕಾಯ್ತಾ ಇದೀನಿ. ಇದು 10ನೇ ತಾರೀಕು ಡೆಫಿನೆಟ್ ಆಗಿ ನಾವೆಲ್ಲರೂ ಥಿಯೇಟರ್ ಅಲ್ಲಿ ಇರ್ತೀವಿ. ಎಲ್ಲರೂ ಬನ್ನಿ ಅಂತ ಕೈಯೋಣ. ಎಸ್ ಅಮ್ಮ, ನೀವೇ ಕೊಡ್ತೀನಿ ಅವ್ರಿಗೆ, ನೀವೇ ಕರೆದ್ಬಿಡಿ ಒಂದ್ಸತಿ. ತಾರಮ್ಮ, ಇಬ್ರಿಗೂ ಒಟ್ಟಿಗೆ ಇಂಟರ್ವ್ಯೂ ಮಾಡೋಣ ಅಂತ ಪ್ಲಾನ್ ಮಾಡಿದೆ, ಬಟ್ ಅದಾಗ್ಲಿಲ್ಲ. ಬಿಕಾಸ್ ಹಬ್ಬದ ಬಿಸಿ ಸ್ಕೆಡ್ಯೂಲ್ಸ್, ಹಾಗೇನೆ ಪ್ರಮೋಷನ್ಸ್ ವಿಚಾರ. ಸೊ ಈಗ ಒಟ್ಟಿಗೆ ಸಿಕ್ಕಿದಿರಾ ದೂರವಾಣಿ ಮೂಲಕ. ಏನ್ ಹೇಳ್ತೀರಾ ಕನ್ನಡ ಸಿನಿ ಪ್ರೇಕ್ಷಕರಿಗೆ? ವಾಮನ ನಿಮ್ಗೆಲ್ರಿಗೂ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಸಿನಿಮಾ. ಚೇತನ್ ಗೌಡ್ರ ನಿರ್ಮಾಣ, ಮತ್ತೆ ನಮ್ಮ ಶಂಕರ್ ರಾಮನ್ ಅವರ ನಿರ್ದೇಶನ, ಧನ್ವೀರ್ ಅವರ ನಾಯಕತ್ವದ ಸಿನಿಮಾ. ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗುತ್ತೆ. ನಾವೆಲ್ಲರೂ ಇರ್ತೀವಿ 10ನೇ ತಾರೀಕು ಮೇನ್ ಥಿಯೇಟರ್ ಅಲ್ಲಿ. ಖಂಡಿತ ನೀವೆಲ್ಲರೂ ಬರ್ಬೇಕು. ನಿಮ್ಮನ್ನೆಲ್ಲರೂ ನೋಡಕ್ ಕಾಯ್ತಾ ಇರ್ತೀವಿ. ಓಕೆ. ತಾಯಿ ಮಗನ ಸೆಂಟಿಮೆಂಟ್, ಬಿಕಾಸ್ ಸ್ಯಾಂಡಲ್ವುಡ್ ನಲ್ಲಿ ಅಮ್ಮ ಅಂದ ತಕ್ಷಣ ನೆನಪಾಗುವಂತದ್ದೇ ತಾರಮ್ಮ ಅವರು. ಥ್ಯಾಂಕ್ ಯು. ಸೊ ಇದ್ರಲ್ಲೂ ಕೂಡ ಆ ಸೆಂಟಿಮೆಂಟ್ ವರ್ಕೌಟ್ ಆಗಿದೆ. ಸೊ ಏನ್ ಹೇಳ್ತೀರಾ? ಟ್ರೈಲರ್ ನಲ್ಲೇ ಮೋಡಿ ಮಾಡ್ತಿದೆ. ನಮ್ಗೆ ರಿಯಲ್ ಲೈಫ್ ಅಲ್ಲಿ ಅಫ್ಕೋರ್ಸ್ ಡೆಫಿನೆಟ್ ಆಗಿ ಹಂಗೆ ಆಗಿದೆ. ತನ್ವೀರ್ ನನಗೆ ಪಾಪ ಅವ್ರ ತಾಯಿಯವರು ಅಷ್ಟೊಂದು ಮಾತಾಡ್ತಾರೆ, ಇಲ್ವೋ ನಾನು ಅಷ್ಟೊಂದು ಮಾತಾಡ್ತೀನಿ ಅವನ ಹತ್ರ. ಬಟ್ ದಟ್ ರಿಲೇಷನ್ ಈಸ್
ಡೆಫಿನೆಟ್ ಆಗಿ ಆಗಿದೆ ಇಬ್ಬರ ಮಧ್ಯದಲ್ಲಿ. ಹ್ಮ್. ನಮಗೆ ಒಂದು ರೀತಿಯಾಗಿ ಅದು ಆ ಪಿಕ್ಚರ್ ಬಾಂಡಿಂಗ್ ಕಟ್ಕೊಟ್ಟಿದೆ. ಹ್ಮ್. ಪಿಕ್ಚರ್ ಅಲ್ಲಿ ಚೆನ್ನಾಗಾಗಿ ಅದು ವರ್ಕೌಟ್ ಆಗಿ ಜನರಿಗೆಲ್ಲ ತುಂಬಾ ಇಷ್ಟ ಆಗ್ಬಿಟ್ರೆ ಹ್ಮ್. ಅದಕ್ಕಿಂತ ಖುಷಿ ಯಾವ್ದು ಇಲ್ಲ. ಥ್ಯಾಂಕ್ ಯು ಸೋ ಮಚ್ ತಾರಮ್ಮ. ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಹೌದು, ಡೆಫಿನೆಟ್ ಆಗಿ. ಸರ್, ಏಪ್ರಿಲ್ 10th ರಿಲೀಸ್ ಆಗ್ತಾ ಇದೆ. ಸೊ ಕನ್ನಡ ಸಿನಿ ಪ್ರೇಕ್ಷಕರಿಗೆ ಧನ್ವೀರ್ ಅವರು ಏನ್ ಹೇಳ್ತಾರೆ ಅಂತ? ಏನಿಲ್ಲ ಸರ್, ಇದೇ ಏಪ್ರಿಲ್ 10ನೇ ತಾರೀಕು ನಮ್ಮ ಅಮ್ಮನ ನನ್ನ 4ನೇ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳಲ್ಲೂ ಬಿಡುಗಡೆ ಆಗ್ತಿದೆ. ಸೊ ದಯಮಾಡಿ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರನ ವೀಕ್ಷಣೆ ಮಾಡಿ ಅಂತ ಕೇಳ್ಕೊತೀನಿ. ನನ್ನ ಸಿನಿಮಾ ಅಂತ ಅಲ್ಲ, ಎಲ್ಲಾ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ನಿಮ್ ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ ಸದಾ ನಮ್ಮಂತ ಬೆಳೆಯೋ ಚಿಕ್ಕ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ. ಒಂದು ಕ್ವಶನ್ ಇದೆ. ಓಕೆ. ದರ್ಶನ್ ಅವರ ಇನ್ಸಿಡೆಂಟ್ ಆದಾಗ ಯಾರು ಕೂಡ ಧೈರ್ಯವಾಗಿ ನಿಂತಿರ್ಲಿಲ್ಲ. ಸೊ ಗಜಪಡೆ ಅಂತಿದ್ದಂಥವ್ರು, ಟ್ರೈಲರ್ ಲಾಂಚ್ಗೆ ದರ್ಶನ್ ಅವ್ರು ಬೇಕು, ಯಾವ್ದೇ ಸಿನಿಮಾ ರಿಲೀಸ್ ಇವೆಂಟ್ಗೆ ದರ್ಶನ್ ಅವ್ರು ಬೇಕು. ಆದ್ರೆ ದರ್ಶನ್ ಅವ್ರಿಗೊಂದು ಕಷ್ಟ ಕಾಲ ಅಂತ ಬಂದಾಗ ಯಾರು ಇರ್ಲಿಲ್ಲ. ದರ್ಶನ್ ಅವರ ಬೆನ್ನೆಲುಬಾಗಿ ಧನ್ವೀರ್ ಅವರಿದ್ರು. ಒಬ್ರೆ ಆ ಧೈರ್ಯ ಮಾಡಿ ನಿಂತ್ಕೊಳ್ಳೋದಕ್ಕೆ ಕಾರಣ ಏನು ಅಂತ? ಅವ್ರ ಮೇಲೆ ಇದ್ದ ಪ್ರೀತಿ ಸರ್. ಅವ್ರು ನಮಗೆ ಮಾಡಿದಂತ ನಂತರ ಎಷ್ಟೋ ಯಂಗ್ಸ್ಟರ್ಸ್ಗಳಿಗೆ ಮಾಡಿದ ರೀತಿ, ಸಪೋರ್ಟ್ ಮಾಡಿದ ರೀತಿ, ಎಲ್ಲಾರು ನಮ್ಮವ್ರು ಅಂತ ಅಪ್ಕೊಂಡಿದ್ ರೀತಿ, ಎಲ್ಲಾರು ಬೆಳಿಲಿ ಅನ್ನೋ ನಮ್ಮ ತರನೇ ಎಲ್ಲಾರು ಬೆಳಿಲಿ ಹುಡುಗರು ಅನ್ನೋ ಇದ್ರ ವ್ಯಕ್ತಿತ್ವ ನಮಗ ಸಪೋರ್ಟ್ ಮಾಡಿದಾಗ ನಾವು ಮೊದಲನೇ ಚಿತ್ರದಿಂದ ಇಲ್ಲಿ ಗಂಟರು ಮಾಡ್ಕೊಂಡೇ ಬಂದಿದ್ದಾರೆ. ಸೊ ನಾ ಯಾವತ್ತು ಚಿರಋಣಿ ಆಗಿರ್ಬೇಕು. ಇದೊಂದೇ ಸಿಚುವೇಶನ್ ಅಂತಲ್ಲ, ಯಾವುದೇ ಎಂತದೇ ಬಂದ್ರೆ ಅವ್ರ ಜೊತೆ ಇದ್ದೆ. ದರ್ಶನ್ ಅವರು ಅರೆಸ್ಟ್ ಆಗಿದ್ದಾರೆ ಅಂದ ತಕ್ಷಣ ನಿಮ್ಮ ಮೈಂಡ್ ಅಲ್ಲಿ ನನಗೆ ನಂಬಕ್ಕಾಗ್ಲಿಲ್ಲ. ಆಕ್ಚುಲಿ ನನ್ ನಂಬಕ್ಕಾಗಲ್ಲ. ನಾನ್ ಜೊತೆಗಿರೋಲ್ಲ ಫೋನ್ ಏನು ಅಂತ ಯಾವ್ದು ಫೋನ್ ಸ್ವಿಚ್ ಆಫ್. ಲಾಸ್ಟ್ ಅಲ್ಲಿ ಇಲ್ಲ, ಇದು ಏನೋ ಸುಮ್ಮನೆ ಇದೇನೋ ಇರ್ಬೇಕು. ನಾನು ಆಮೇಲೆ ಇಲ್ಲ, ಯಾರೋ ಒಬ್ರು ಫೋನ್ ಮಾಡಿದ್ರೆ ಗೊತ್ತಾಯ್ತು, ಇಲ್ಲ ಅಣ್ಣ ಹಿಂಗಾಯ್ತು. ಅವಾಗ ನಾನು ಒಂದೆರಡು ದಿನ ನಾ ಒಂಚೂರು ಅಪ್ಸೆಟ್ ಆದ್ವಿ. ಯಾವ್ದು ಹಿಂಗಾಗೋಯ್ತಲ್ಲ ಇದ್ದಕ್ಕಿದ್ದಂಗೆ. ಏನ್ ಮಾಡಲ್ಲ. ಓಡ್ತಿತ್ತು ಸರ್ ಆ ಟೈಮಲ್ಲಿ ನೀವು ಅವ್ರ ಬ್ಲಾಂಕ್, ನಾನ್ ಬ್ಲಾಂಕ್ ಆಗಿದೆ ಸರ್, ಕಂಪ್ಲೀಟ್ ಬ್ಲಾಂಕ್ ಆದ. ಆ ವಿಚಾರ ಕೇಳಂತೂ ಕಂಪ್ಲೀಟ್ ಬ್ಲಾಂಕ್ ಆಗಿದೆ. ವಿಜಯಲಕ್ಷ್ಮಿ ಅವರ ತಮ್ಮನಾಗಿ, ದರ್ಶನ್ ಅವ್ರಿಗೂ ತಮ್ಮನಾಗಿ ಬೆನ್ನೆಲುಬಾಗಿ ನಿಲ್ತೀರಾ. ಸೊ ಎಲ್ಲೋ ಒಂದು ದೂರದ ಬಳ್ಳಾರಿವರೆಗೂ ಟ್ರಾವೆಲ್ ಮಾಡ್ಕೊಂಡು ಹೋಗ್ತೀರಾ, ಕರ್ಣಂತರ ಚಾಲನೆ ಮಾಡ್ಕೊಂಡು ಹೋಗ್ತೀರಾ. ಹೆಂಗ್ ಅನ್ನಿಸ್ತು ಅವ್ರ ಜೊತೆಗೆ ಒಬ್ಬ ಮಹಿಳೆಯ ನಿಂತೆ? ಅಂದ್ರೆ ಲೈಕ್ ಏನಂತಂದ್ರೆ ದರ್ಶನ್ ಸರ್ ನಿಮ್ಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಂತಾನು ಗೊತ್ತಿದೆ. ಸೊ ಅಂತ ಟೈಮಲ್ಲಿ ಒಬ್ಬಂಟಿಯಾಗಿ ಓರ್ವ ಮಹಿಳೆಯಾಗಿ ತನ್ನ ಗಂಡನನ್ನ ಉಳಿಸ್ಕೋಬೇಕು ಅನ್ನೋಂಥದ್ದು ವಿಜಯಲಕ್ಷ್ಮಿ ಅವರ ಭಾರ ಮೇಲೆ ಇತ್ತು. ಸೊ ನೀವು ಬೆನ್ನೆಲುಬಾಗಿ ನಿಂತ್ರಿ. ಸೊ ಏನ್ ಹೇಳ್ತೀರಾ ಸರ್? ಅದೇ ನಾನು ಎಲ್ಲಾ ಕಡೆ ನಾನು ಹೇಳ್ತೇನೆ, ಲೈಕ್ ಅವ್ರಿಗೇನು ಫೈನಾನ್ಷಿಯಲ್ ಸಪೋರ್ಟ್ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ ಅವಶ್ಯಕತೆ ಇಲ್ಲ. ಜೀವ ಚೆನ್ನಾಗಿ ಇಟ್ಟಿದ್ದಾನೆ. ಬಟ್ ಆ ಸಿಚುವೇಶನ್ ಅಂತ ಬಂದಾಗ ಪ್ರತಿಯೊಬ್ಬನಿಗೂ ಅದೊಂದು ಮಾರಲ್ ಸಪೋರ್ಟ್ ಅನ್ನೋ ಬೇಕಾಗುತ್ತೆ. ಈಗ ಏನೋ ಒಂದ್ ಆಯ್ತು ಅಂದಾಗ, ಇಲ್ಲ ನಾವಿದ್ದೀವಿ, ನಾವಿರ್ತೀವಿ, ನೀವ್ ಮಾಡಿ ಅಂದಾಗ ಅವ್ರಿಗೊಂದು ಏನೋ ಹುಮ್ಮಸ್ ಇರುತ್ತೆ. ಇಲ್ಲ ಯಾರು ಇಲ್ದಾಗ ಒಂಥರ ಕೂಗ್ತಾರೆ. ಸೊ ಆ ಕಾರಣಕ್ಕೆ ಆಮೇಲೆ ಅಕ್ಕ ಒಬ್ಬರೇ ಓಡಾಡ್ತಾ ಇದ್ರೆ, ನಂತರ ನಾನು ಒಬ್ಬ ನನ್ನ ತಂಗಿ ಜೊತೆ ಹುಟ್ಟಿರೋದಿಲ್ಲ, ನನ್ಗೊಂದು ತಂಗಿ ಇದ್ದಾಳೆ. ಸೊ ಅದಕ್ಕೆ ಗೊತ್ತಾಗುತ್ತೆ ಅದು ಏನು ಎತ್ತ, ಅದ್ ನೋವು ನಮ್ಗೆ ಗೊತ್ತು. ಸೊ ಅದರಿಂದಾಗಿ ಏನಾಗುತ್ತೆ, ಅವು ಏನಾಗ್ಬಿಡುತ್ತೆ, ಇದು ಪಾಸ್ ಆಗುತ್ತೆ, ಈ ಟೈಮು ಪಾಸ್ ಆಗುತ್ತೆ, ಯಾವ್ದೇನು ಶಾಶ್ವತ ಅಲ್ಲ ಜೀವನದಲ್ಲಿ. ಹಾಗೆ ಆಗ್ಲಿ ಬಿಡು, ಪರವಾಗಿಲ್ಲ, ನಿಂತ್ಕೊಂಡು ಏನ್ ತಪ್ಪಾಗುತ್ತೆ. ಅವ್ರು ನಮ್ಗೆಲ್ಲ ಅಷ್ಟು ಮಾಡಿದಾರೆ, ನಾವು ಇದನ್ನ ಕಷ್ಟದಲ್ಲಿ ಕೈ ಬಿಡೋದು ತಪ್ಪಾಗ್ಬಿಡುತ್ತೆ ಸರ್, ಯಾರನ್ನೇ ಆಗ್ಲಿ. ಆಮೇಲೆ ಎಲ್ಲಾ ಮಾಡಿಸ್ಕೊಂಡು ಎಲ್ಲಾ ಉಪಯೋಗಿಸ್ಕೊಂಡು ಆ ವ್ಯಕ್ತಿನ ಯಾರು ಅಂತ ಗೊತ್ತಿಲ್ಲ, ಕಷ್ಟ ಅಂತ ಬಂದಾಗ ಅವ್ರಿಗೆ ಯಾರು ಅಂತಾನೆ ಗೊತ್ತಿಲ್ಲದೆ ಇದ್ಬಿಡೋದು ಭಾರಿ ತಪ್ಪಾಗುತ್ತೆ. ಎಲ್ಲ ಒಂದ್ ಕಡೆ ದರ್ಶನ್ ಸರ್ ಅವರು ಒಂದಷ್ಟು ಜನರ ಮುಖವಾಡವನ್ನ ಫೈಂಡ್ ಔಟ್ ಮಾಡೋದ್ರಲ್ಲಿ ಎಡವಿದ್ರ ಅಂತ ಗೊತ್ತಿಲ್ಲ ಸರ್, ನೀವು ಸಿಕ್ಕಾಗ ಕೇಳ್ಬೇಕಂತ ಅವರೇ ಹೇಳ್ತಾರಲ್ಲ. ಯಾಕಂದ್ರೆ ಅವ್ರ ಜೊತೆ ಇದ್ದು ಅವ್ರ ಕಡೆಯಿಂದ ಒಂದಷ್ಟು ಸಪೋರ್ಟ್ ಅನ್ನ ತಗೊಂಡು ಅವ್ರ ಕಷ್ಟ ಕಾಲದಲ್ಲಿ ಬಂದಿಲ್ವಲ್ಲ. ಸೊ ಹಾಗಾಗಿ ಇಲ್ಲ, ಅದೇ ಏನ್ ಮಾಡಕ್ಕಲ್ಲ ಸರ್, ಅವ್ರ ವ್ಯಕ್ತಿತ್ವಗಳು ಅವ್ರು ತೋರಿಸ್ಕೊಂಡಿದ್ದಾರೆ ಅಷ್ಟೇ. ಅದಕ್ಕೆ ಅವರೇ ಉತ್ತರ ಕೊಡ್ತಾರೆ ಮುಂದೆ ಬಂದಿನ. ನಾವ್ ಯಾವ್ದೇ ಒಂದು ಒಳ್ಳೆ ಕೆಲಸ ಮಾಡಕ್ ಹೋದ್ರು ಕೂಡ ಒಂದಷ್ಟು ಜನ ಹೊಗಳುವಂತಾರ ಇರ್ತಾರೆ, ಒಂದಷ್ಟು ಜನ ತೆಗಳುವಂತಾರ ಇರ್ತಾರೆ. ಸೊ ನಿಮ್ಗೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅಬ್ಸರ್ವ್ ಮಾಡಿರ್ಬೋದು. ಸೊ ಒಂದಷ್ಟು ಜನ ಬಕೆಟ್ ಅಂತಾರೆ, ಇನ್ನೊಂದ್ ಕೆಲವರು ನಿಮ್ಗೆ ಓವರ್ ಟ್ಯಾಂಕ್ ಅಂತಾನೆ ಅಂದಿ ಸರ್, ತಲೆನೇ ಕೆಡ್ಸ್ಕೊಳ್ಳಲ್ಲ. ನಾನು ಇಲ್ಲಿಂದ ಮಾಡಿದೀನಿ, ಇಲ್ಲಿಂದ ಮಾಡಿಲ್ಲ ಯಾವತ್ತೂ. ಆ ವ್ಯಕ್ತಿ ನಾನು ಎಲ್ಲಾ ಕಡೆನೂ ಹೇಳಿದೀನಿ, ಇಲ್ಲಿಂದ ಅಂತ ಅವ್ರನ್ನ ಇಷ್ಟಪಟ್ಟಿಲ್ಲ. ನಾನು ಪಟ್ಟಿರೋದೇ ಇಲ್ಲಿಂದ. ಇವತ್ತು ಅಂತಲ್ಲ, ಯಾವತ್ತಿರೋ ದರ್ಶನ ಇದೆ. ಅವ್ರು ಹೊರಗಡೆ ಮಾತಾಡಿ 1000 ಮಾತಾಡಿ ಯಾವ್ದು ತಲೆಗೆಡ್ಸ್ಕೊಳ್ಳ ಸರ್. ಬಗಳ ನಾಯಿಗಳು ಬೊಗಳ್ತಾ ಇರೋದು, ಸುಮ್ಮನೆ ನಮ್ಮ ಪಾಡ್ನ ನಡ್ಕೊಂಡು ಹೋಗ್ತಾ ಇರ್ತಾರೆ. ಯಾಕೆ ದರ್ಶನ್ ಅವ್ರ ಮೇಲೆ ಧನ್ವೀರ್ ಅವ್ರಿಗೆ ಹುಚ್ಚು ಪ್ರೀತಿ ಅಂತ? ವ್ಯಕ್ತಿತ್ವ ಸರ್, ಆ ವ್ಯಕ್ತಿತ್ವನೇ ನಮ್ಗೆ ಇಷ್ಟ. ಅವ್ರ ಜೊತೆ ನಾವು ಕಳೆದಂತ ಚಿಕ್ಕ ಚಿಕ್ಕ ಗಳಿಗೆಗಳಲ್ಲಿ ಅವಾಗ ಅವ್ರು ಮಾಡ್ತಿದ್ದಂತ ಕೆಲವು ಕೆಲಸಗಳು, ಈ ಕೈ ಅವ್ರ ಸ್ವಂತ, ಈ ಎಡಗೈಲಿ ಮಾಡೋದು ಬಲಗೈಗೆ ಅವ್ರಿಗೆ ಗೊತ್ತಾಗ್ತಿಲ್ಲ, ಆ ರೀತಿ ಮಾಡ್ತಿರೋರು. ಸೊ ಅವೆಲ್ಲನೇ, ಆ ವ್ಯಕ್ತಿತ್ವನೇ ನಮ್ಗೆ ತುಂಬಾ ಇಷ್ಟ ಆಗಿದೆ. ಎಲ್ಲ ಒಂದ್ ಕಡೆ ದಾಸನ ಸೆಲೆಬ್ರಿಟೀಸ್ ಪ್ರೀತಿ ಕೂಡ ಸಿಗ್ತಾ ಇದೆ. ಎಲ್ಲ ದರ್ಶನ್ ಅವ್ರಿಗೆ ಎಷ್ಟು ಸಿಗ್ತಿದ್ಯೋ ಅಷ್ಟೇ ನಿಮ್ಗೂ ಕೂಡ ಸಿಗ್ತಾ ಇದೆ. ಹೌದು ಸರ್, ಅದ್ರಲ್ಲಿ ಎರಡನೇ ಮಾತಿಲ್ಲ. ಯಾಕಂದ್ರೆ ಪಾಪ ಇಲ್ಲೇ ಹೋದ್ರು ಸರ್, ಅಣ್ಣಂದ್ ಸಿನಿಮಾ ಬಂದಾಗ ಯಾವ ರೀತಿ ಸಪೋರ್ಟ್ ಇತ್ತು ಪಾಪ, ಅದೇ ರೀತಿ ನಮ್ಮ ಸಿನಿಮಾಗನ್ನ ಅಷ್ಟೇ ಬೆನ್ನ ನಿಂತು ಪಾಪ ಸಪೋರ್ಟ್ ಮಾಡ್ತಾ ಇದ್ದಾರೆ. ತುಂಬಾ ಖುಷಿ ಆಗುತ್ತೆ. ನೀವು ದರ್ಶನ್ ಅವ್ರನ್ನ ಎಲ್ಲಿ ಫಸ್ಟ್ ಭೇಟಿ ಆಗಿದ್ರು ಅಂತ? ನಾನು ಮನೇಲೆ ಸರ್, ಅಣ್ಣನ ಮನೆ ಸ್ಟಾರ್ಟಿಂಗ್ ಮೂಮೆಂಟ್ ಬಗ್ಗೆ ಏನಾದ್ರು ಸ್ವಲ್ಪ ಹೇಳೋದು? ಇಲ್ಲ, ಅವಾಗ ಒಂದು ಫ್ಯಾನ್ ಬಾಯ್ ಆಗೇನೆ ಯಾರಾದ್ರೂ ಹಿಂಗೆ ಲೈಕ್ ಕರ್ಕೊಂಡು ಹೋಗುವ, ನನ್ನ ಫೋಟೋ ಬೇಕಿತ್ತು ಅಂತ. ಚಿಕ್ಕಂದ ಅವಾಗ ನಾನು ಇನ್ನ 8 ಸಲ ಆಗಿದ್ದೆ. ಕರ್ಕೊಂಡೋಗಿ ಒಂದು ಫೋಟೋ ಕೊಡ್ಸಿ ಅಂತ ಕೇಳಿದ. ಇವತ್ತು ನಾಳೆ ಅಂತ ಕರೆಕ್ಟ್ ಕರ್ಕೊಂಡೋಗಿ ಒಂದು ಫೋಟೋ ಕೊಡ್ಸಿದ್ರು.
ಅದು ನನ್ನ ಫಸ್ಟ್ ಭೇಟಿ. ಓಕೆ. ಸ್ಯಾಂಡಲ್ವುಡ್ ನಲ್ಲಿ ದರ್ಶನ್ ಹಾಗೇನೆ ಸುದೀಪ್ ಅವರ ಒಂದು ಸ್ನೇಹ ಒಂದಾಗ್ಬೇಕು ಅಂತ ಸುಮಾರು ಜನ ವೆಯ್ಟ್ ಮಾಡ್ತಿದ್ದಾರೆ. ಸೊ ನೀವೇನ್ ಹೇಳ್ತೀರಾ? ಆಗ್ಬೋದು ಸರ್, ಗೊತ್ತಿಲ್ಲ, ಆಗ್ಲಿ. ಅದು ಸೀನಿಯರ್ ಆರ್ಟಿಸ್ಟ್ಗಳು, ಅವ್ರು ದೊಡ್ಡವರಿದ್ದಾರೆ, ಅವ್ರಿಗೆ ಗೊತ್ತಿರುತ್ತೆ ಏನು ಅಂತ. ನಾವು ಮಾತಾಡ್ತಪ್ಪ ಅವರು. ಸ್ಮಾಲ್ ರ್ಯಾಪಿಡ್ ಫೈರ್ ಒಂದಿದೆ. ಸ್ಯಾಂಡಲ್ವುಡ್ ಸಿನಿಮಾ ನಟರ ಬಗ್ಗೆ ಸ್ಯಾಂಡಲ್ವುಡ್ ಶೋಕ್ತಾರ್ ಏನ್ ಹೇಳ್ತಾರೆ ಅಂತ. ಓಕೆ, ಮೊದಲನೇದಾಗಿ ದರ್ಶನ್ ಅವರಿಂದಾನೇ ಶುರು ಮಾಡೋಣ. ಚಾಲೆಂಜಿಂಗ್ ಸ್ಟಾರ್ ದರ್ಶನ್. ವ್ಯಕ್ತಿತ್ವ, ದಾನ ಧರ್ಮ, ಅಷ್ಟೇ. ಕಿಚ್ಚ ಸುದೀಪ್. ಆಟಿಟ್ಯೂಡ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಡ್ಯಾನ್ಸ್ ಗ್ರೇಸು, ಸ್ಟೈಲು. ಹ್ಯಾಟ್ರಿಕ್ ಹೀರೋ ಶಿವಣ್ಣ. ಎನರ್ಜಿ. ರಿಷಬ್ ಶೆಟ್ಟಿ. ಅವ್ರೊಂಥರ ಲೈಕ್ ಪ್ರತಿಯೊಂದು ಪಾತ್ರದಲ್ಲಿ ವಿಭಿನ್ನತೆ ಮಾಡ್ತಾರೆ, ಅದು ತುಂಬಾ ಇಷ್ಟ ಆಗುತ್ತೆ. ಓಕೆ. ರಕ್ಷಿತ್ ಶೆಟ್ಟಿ ಅವರು. ಅವರು ಡೈರೆಕ್ಷನ್. ಡಾಲಿ ಧನಂಜಯ್. ಕ್ಯಾರೆಕ್ಟರ್ಸ್, ಪ್ರತಿಯೊಂದು ಸಿನಿಮಾ ವಿಭಿನ್ನತೆ ಇರುತ್ತಲ್ಲ, ಅದು ತುಂಬಾ ಇಷ್ಟ. ಧನ್ವೀರ್ ಅವರು. ನೀವ್ ಹೇಳ್ಬೇಕು ಸರ್, ನಾನು ನಿಮಗೆ ಕೇಳಿದೆ, ನಾನೇ ಕೇಳಿದೆ, ನಾನೇನು ಹೇಳಿ, ನೀವ್ ಹೇಳ್ಬೇಕಲ್ಲ. ದುನಿಯಾ ವಿಜಯ್ ಅವರು. ಅವರು ಆ ಫೈಟ್, ಇದು, ಆ ಸ್ಟೈಲ್, ಅದು ತುಂಬಾ ಇಷ್ಟ. ಮುದ್ದು ರಾಕ್ಷಸಿ ಸಾಂಗ್ ಈಗಾಗಲೇ ಸಿಕ್ಕಾಪಟ್ಟೆ ಹೈಪನ್ನ ಕ್ರಿಯೇಟ್ ಮಾಡಿದೆ. ಸೊ ಧನ್ವೀರ್ ಅವರ ಮುದ್ದು ರಾಕ್ಷಸಿ ಆಗ್ಬೇಕು ಅಂತಂದ್ರೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು? ಸದ್ಯಕ್ಕೆ ಆ ಥರದ್ದೆಲ್ಲ ಯಾವ್ದು ಯೋಚನೆ ಮಾಡಿಲ್ಲ ಸರ್. ನಮ್ಮ ಮುದ್ದು ರಾಕ್ಷಸಿ ಹಿಂಗೆ ಇರ್ಬೇಕು, ನಮ್ಮ ಕೆರಿಯರ್ ಬಗ್ಗೆ ನೋಡ್ತಾ ಇದ್ದೀನಿ ಅಷ್ಟೇ. ಸರ್, ನೀವು ಕೆರಿಯರ್ ಬಗ್ಗೆ ಥಿಂಕ್ ಮಾಡ್ತಿದ್ರ? ಅಫ್ಕೋರ್ಸ್ ಅದು ನಿಮ್ಗಿರುವಂತಹ ಒಂದು ಕೇರಿಂಗ್ ಅನ್ಕೋಬಹುದು ಲೈಫ್ ಬಗ್ಗೆ. ಎಲ್ಲೋ ಒಂದ್ ಕಡೆ ನಿಮ್ಮನ್ನ ನೋಡ್ತಿರುವಂತಹ ಒಂದಷ್ಟು ಜನ ವೆಯ್ಟ್ ಮಾಡ್ತಿರ್ತಾರೆ ಹುಡುಗಿರು, ಆದ್ರೆ ಇಂಥ ಹುಡುಗನ್ನ ಸದ್ಯಕ್ಕೆ ಯಾವ್ದು ಅದೇ ಹೇಳಿಲ್ಲ ಸರ್, ಅದೇ ತಲೆಗೆ ಕ್ವಾಲಿಟೀಸ್ ಇರಬೇಕು ಅಂತಂದ್ರೆ ಏನಾದ್ರೂ ಯೋಚನೆ ಮಾಡಿಲ್ಲ ಸರ್. ನಮ್ಗೆ ಅಷ್ಟು ಸ್ವಲ್ಪ ದೂರ ಆದ್ರಿಂದಲ್ಲ. ಓಕೆ. ಸ್ವಲ್ಪ ಗೌಡ್ರ ಹುಡುಗಿಯನ್ನೇ ಮದುವೆ ಆಗ್ತಾರ ಧನ್ವೀರ್ ಅವರು? ನಮ್ಗೆ ಜಾತಿ ಅನ್ನೋದಿಲ್ಲ ಸರ್, ನಮ್ಗೆ ಎಲ್ಲಾ ಜಾತಿನೂ ಒಂದು, ನಮ್ ಜಾತಿ ಅನ್ನೋದಿಲ್ಲ. ಅದೇ ಅದ್ರ ಬಗ್ಗೆ ಥಾಟ್ ಪ್ರೋಸೆಸ್ ಕೊಟ್ಟಿಲ್ಲ ಇನ್ನ, ನಾನು ಅದ್ರ ಬಗ್ಗೆ ಇನ್ನೂ ಥಿಂಕ್ ಮಾಡಿಲ್ಲ. ಅಟ್ಲೀಸ್ಟ್ ಏನಾದ್ರು ಕ್ವಾಲಿಟೀಸ್ ಇರಬೇಕು ಅಂತಾದ್ರೂ ಹೇಳ್ತೀರಾ? ಸದ್ಯಕ್ಕೆ ಬೇಡ ಬಿಡಿ, ಮಾತಾಡ ಯಾಕದು ನಿಮ್ಗೆ ಅಲ್ಲ ಕೇಳ್ತಿದಾರೆ ಬಿಕಾಸ್ ಹಾಗಾಗಿ ಸದ್ಯಕ್ಕೆ ಆಗ್ಬೇಕು. ಎನಿವೆ, ಏಪ್ರಿಲ್ 10th ರಿಲೀಸ್ ಆಗ್ತಾ ಇದೆ. ಸೊ ಏನ್ ಹೇಳಕ್ ಇಷ್ಟಪಡ್ತೀರಾ? ಅದೇ ಸರ್, ಈಗ ಏಪ್ರಿಲ್ 10ನೇ ತಾರೀಕು ವಾಮನ, ನನ್ನ 4ನೇ ಸಿನಿಮಾ ಕರ್ನಾಟಕದಾದ್ಯಂತ ಎಲ್ಲಾ ಚಿತ್ರಮಂದಿರಗಳು ಬಿಡುಗಡೆ ಆಗ್ತಿದೆ. ಸೊ ದಯಮಾಡಿ 10 ಚಿತ್ರಮಂದಿರಗಳಿಗೆ ಹೋಗಿ ನಮ್ಮ ಚಿತ್ರನ ವೀಕ್ಷಣೆ ಮಾಡಿ. ನಮ್ಮ ಚಿತ್ರ ಅಂತಲ್ಲ, ಎಲ್ಲಾ ಕನ್ನಡ ಚಿತ್ರಗಳನ್ನು ಚಿತ್ರಮಂದಿರದಲ್ಲಿ ನೋಡಿ ವೀಕ್ಷಣೆ ಮಾಡಿ. ನಿಮ್ ಪ್ರೀತಿ ಪ್ರೋತ್ಸಾಹಿಸುವಾಗ ನಮ್ಮಂತ ಚಿಕ್ಕ ಕಲಾವಿದರ ಮೇಲೆ ಇರಲಿ ಅಂತ ಕೇಳ್ಕೊಂಡು. ಓಕೆ, ಒಂದು ಲಾಸ್ಟ್ ಕ್ವಶನ್ ಇದೆ. ಸೊ ವಿಜಯಲಕ್ಷ್ಮಿ ಮೇಡಮ್ ಅವ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ? ಸೊ ಅಷ್ಟೊಂದು ಸಪೋರ್ಟ್ ಕೊಟ್ಟಿದ್ದಾರೆ, ತಾಯಿ ಸಾಂಗ್ ಎಲ್ಲ ಲಾಂಚ್ ಮಾಡ್ಕೊಂಡಿದ್ದಾರೆ. ಖಂಡಿತ ಹೌದು ಸರ್. ಅದೇ ನಂಗೆ ಅದೊಂದು ಪಾಸಿಟಿವ್ ವರ್ಕ್ ಮಾಡ್ಸ, ಆ ಹೆಸರಲ್ಲೇ ಇದೆಯಲ್ಲ ವಿಜಯ್ ಲಕ್ಷ್ಮಿ ಅಂತ. ಸೊ ಅದೊಂದು ಪಾಸಿಟಿವಿಟಿ ಇರುತ್ತೆ ಅನ್ಬಿಟ್ಟೆ ಅಕ್ಕನ ನಾನು ಕೇಳ. ಅವ್ರೊಬ್ಬರೇ ಅಂತಲ್ಲ, ಅಣ್ಣ ಅಕ್ಕ ಇಬ್ರು ಸರ್. ಸ್ವಂತ ಅವ್ರ ಮನೆಯಲ್ಲಿ ಒಬ್ಬ ಯಾರ್ದೋ ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಅನ್ನೋ ರೀತಿಯಲ್ಲಿ ಪಾಪ ಸಪೋರ್ಟ್ ನಿಂತಿಲ್ಲ. ತುಂಬಾ ಖುಷಿ ಆಗುತ್ತೆ. ಯಾವಾಗಲೂ ಅವ್ರ ಚಿರಋಣಿ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದಷ್ಟು ಮಾಹಿತಿನ ಶೇರ್ ಮಾಡೋದಕ್ಕೆ. ಥ್ಯಾಂಕ್ ಯು ಸರ್. ಒಳ್ಳೆದಾಗ್ಲಿ. ವಾಮನ ಸೂಪರ್ ಡೂಪರ್ ಹಿಟ್ ಆಗ್ಲಿ. ಥ್ಯಾಂಕ್ ಯು. ಮತ್ತಷ್ಟು ಸಿನಿಮಾಗಳ ಮೂಲಕ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಸ್ಯಾಂಡಲ್ವುಡ್ ಶೋಕ್ತಾರ್ ಧನ್ವೀರ್ ಅವರ ಇಂಟರ್ವ್ಯೂ. ಮತ್ತಷ್ಟು ಇಂಟ್ರೆಸ್ಟಿಂಗ್ ಇಂಟರ್ವ್ಯೂಸ್ಗಾಗಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಬಾಸ್ ಟಿವಿ ಕನ್ನಡ. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.